ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡುವ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಏನಾಗಿದೆ ಅಂತೇಳಿ ನೋಡಬೇಕಾಗತ್ತೆ. ಓಕೆನಾ. ಸೊ ಗ್ಲೋಬಲ್ ಮಾರ್ಕೆಟ್ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಏನ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಗ್ಯಾಪ್ ಡೌನ್ ಓಪನ್ ಆಗುವಂತ ಚಾನ್ಸಸ್ ಇದೆ. ಓಕೆನಾ. ಸೊ ಗ್ಯಾಪ್ ಡೌನ್ ಓಪನ್ ಆದ್ರೆ ನಾವು ಯಾವ ತರ ಕ್ವಿಕ್ ಡಿಸಿಷನ್ಸ್ ಅನ್ನ ತಗೋಬೇಕಾಗತ್ತೆ ಇಂಟ್ರಾಡೇ ಅಲ್ಲಿ. ಓಕೆನಾ. ಸೊ ನಾವು ಪರ್ಫೆಕ್ಟ್ ಆಗಿ ಇಂಟ್ರಾಡೇ ಪ್ಲೇಯರ್ ಆಗಿರೋದ್ರಿಂದ ಸೊ ನಾವ್ ಏನ್ ಮಾಡ್ತೇವೆ, ಕ್ವಿಕ್ ಆಗಿ ಡಿಸಿಷನ್ಸ್ ಅನ್ನ ತಗೋಬೇಕಾಗತ್ತೆ. ಸೊ ಕ್ವಿಕ್ ಆಗಿ ಯಾವ ತರ ಡಿಸಿಷನ್ ತಗೋಬೇಕು, ಯಾವ ಲೊಕೇಶನ್ಸ್ ಅಲ್ಲಿ ನಾವು ಕುಂದ್ರಬೇಕು, ಅವನ್ನೆಲ್ಲ ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿರುತ್ತೆ. ಸೊ ಅವನ್ನೆಲ್ಲ ನಾವು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ವಿತೌಟ್ ಲೊಕೇಶನ್ ಇಲ್ಲದೆ ಪ್ರೀ ಪ್ಲಾನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಇಂಟ್ರಾಡೇ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಆ ಲೆವೆಲ್ಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ, ಅಬ್ಸರ್ವ್ ಮಾಡಿ. ಈ ಲೆವೆಲ್ಸ್ ಅಲ್ಲಿ ಏನಾದ್ರೂ ಬಯಸ್ ಬಂದ್ರೆ ಈ ಪಾಯಿಂಟ್ ಇಂದ ನೀವೇನ್ ಮಾಡಿದ್ರಿ, ಬೈಯಿಂಗ್ ಇಂದ ಮೇಲ್ಗಡೆ ಹೋಗುತ್ತೆ. ಈ ಪಾಯಿಂಟ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಪ್ರೈಸ್ ರೆಸ್ಪೆಕ್ಟ್ ಮಾಡಿ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಈ ಲೆವೆಲ್ಸ್ ಅಲ್ಲಿ ಬೈಯಿಂಗ್ ಬಂದಾಗ ನೀವೇನ್ ಮಾಡ್ತೀರಂದ್ರೆ ರಿಸ್ಕ್ ರಿವಾರ್ಡ್ ಹಾಕಿ ಏನ್ ಮಾಡಬಹುದು, ಬೈ ಸೈಡ್ ಹೋಗ್ಬೋದಾಗಿರುತ್ತೆ. ಓಕೆನಾ. ಸೊ ಅದರ್ವೈಸ್ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಇನ್ನೊಂದು ಲೆವೆಲ್ಸ್ ಇದೆ ಈ ಪಾಯಿಂಟ್ ಅಲ್ಲಿ. ಯಾವ್ದಂದ್ರೆ ಸೊ ಬಾಟಮ್ ಅಲ್ಲಿ ಇನ್ನೊಂದು ಲೆವೆಲ್ ಇದೆ. ಸೊ ಈ ಲೆವೆಲ್ ಯಾವುದು, 53,500 ಇಂದ 53,300 ಅಲ್ಲಿ ಒಂದ್ ಝೋನ್ ಇದೆ. ಓಕೆನಾ. ಸೊ ಅದೇ ತರ ಸೊ ಈ ಝೋನ್ ಅಲ್ಲಿ ಏನಾಗುತ್ತೆ, ರಿಜೆಕ್ಷನ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ ಮಾರ್ಕೆಟ್. ಓಕೆನಾ. ಸೊ ಬೈಯಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಅದರ್ವೈಸ್ ನೆಕ್ಸ್ಟ್ ಈ ಪ್ರೈಸ್ ಬರ್ಲಿಲ್ಲ ಅಂದ್ರೆ, ಇಲ್ಲೇ ಪ್ರೈಸ್ ಏನಾದ್ರೂ ಹಾಲ್ಟ್ ಆಯ್ತಂದ್ರೆ, ಸೊ ಈ ಪಾಯಿಂಟ್ ಇಂದ ಪ್ರೈಸ್ ಬೌನ್ಸಸ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಈ ಝೋನ್ ವರೆಗೆ ಬರುವಂತ ಚಾನ್ಸಸ್ ಇರುತ್ತೆ. ಯಾವುದು, 52,800 ಝೋನ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಪ್ರೈಸ್ ನಾವ್ ಏನಾದ್ರೂ ಯಾವುದೇ ಕಾರಣಕ್ಕೂ ಪ್ರೈಸ್ ಬೀಳ್ತದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಅನ್ನ ಒಮ್ಮಿಕೆ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಏನಾದ್ರೂ ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡ್ ಬಂದ್ಬಿಡಿ. ಓಕೆನಾ. ಸೊ ಅದೇ ತರ ಪ್ರೈಸ್ ಏನಾದ್ರೂ ಪುಲ್ ಬ್ಯಾಕ್ ಹೋಗಿ ಅಗೇನ್ ಸೆಲ್ಲಿಂಗ್ ಆದ್ರೂ ಕೂಡ ಏನಾಗುತ್ತೆ, ಪ್ರೈಸ್ ಕೆಳಗಡೆನೆ ಬರಬೇಕು. ಯಾವುದೇ ಕಾರಣಕ್ಕೂ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ಲೊಕೇಶನ್ಸ್ ಅನ್ನ ಸೆಟ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಯಾವುದೇ ಕಾರಣಕ್ಕೂ ಲೆವೆಲ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ವಿತೌಟ್ ಲೆವೆಲ್ಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿ. ಓಕೆನಾ. ಸೊ ಇವತ್ತು ಮಾರ್ಕೆಟ್ ಏನಾಗುತ್ತೆ, ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿ ನೆಕ್ಸ್ಟ್ ಪ್ರೈಸ್ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಲೆವೆಲ್ಸ್ ಅನ್ನ ಪ್ರಾಪರ್ ಆಗಿ ತಿಳ್ಕೊಳ್ಳಿ. ಸೊ ಆ ಲೆವೆಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, 100% ವರ್ಕ್ ಆಗುತ್ತೆ. ಸೊ ಎಲ್ಲರೂ ಏನ್ ಮಾಡ್ತೀರಾ ಅಂದ್ರೆ ಇವತ್ತಿನ ಟ್ರೇಡ್ ಅನಾಲಿಸಿಸ್ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಯೂಟ್ಯೂಬ್ ಅಲ್ಲಿ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ತಿಳಿಸ್ಕೊಡಿ. 100% ಅದ್ರ ಬಗ್ಗೆ ನಾವು ಇನ್ನೂ ಡೆಪ್ತ್ ಆಗಿ ತಿಳಿಸ್ಕೊಡ್ತೀವಿ. 100% ನಿಮಗೆ ಡೇಟಾ ಇನ್ನೂ ತರ ಇದಕ್ಕಿಂತ ಡೆಪ್ತ್ ಆಗಿ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ನಿಮ್ಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ. ಇವತ್ತಿನ ಟ್ರೇಡ್ 100% ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಧನ್ಯವಾದ.